ವಿಜಯಪುರ ನಗರದ ಐತಿಹಾಸಿಕ ಇಬ್ರಾಹಿಂ ರೋಜಾ ಪ್ರದೇಶದಲ್ಲಿ ಮಧ್ಯರಾತ್ರಿ ಸಂಭವಿಸಿದ ಘಟನೆಯೊಂದು ಆತಂಕ ಸೃಷ್ಟಿಸಿದೆ. ಇಬ್ರಾಹಿಂ ರೋಜಾದ ಒಳಭಾಗದ ಗೋಡೆಗೆ ಹತ್ತಿಕೊಂಡಿದ್ದ ಬೃಹತ್ ಗಾತ್ರದ ಮರವು ಏಕಾಏಕಿ ನೆಲಕ್ಕುರುಳಿದೆ. ಮರ ಬಿದ್ದ ಪರಿಣಾಮ ನವಿ ಗಲ್ಲಿಯಲ್ಲಿ ಅಳವಡಿಸಲಾಗಿದ್ದ ಸುಮಾರು 9 ವಿದ್ಯುತ್ ದೀಪದ ಕಂಬಗಳು ಧರೆಗೆ ಉರುಳಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಘಟನೆ ರಾತ್ರಿ ಸುಮಾರು 2 ಗಂಟೆಯ ವೇಳೆಗೆ ಸಂಭವಿಸಿದ್ದು, ಹೆಚ್ಚಿನ ಜನರು ನಿದ್ರೆಯಲ್ಲಿದ್ದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂಬುದು ಸಮಾಧಾನದ ಸಂಗತಿಯಾಗಿದೆ. ಆದರೆ ಮರಬಿದ್ದ ರಭಸಕ್ಕೆ ಮನೆಯ ಮುಂದೆ ನಿಲ್ಲಿಸಲಾಗಿದ್ದ 2 ಕಾರುಗಳು ಸಂಪೂರ್ಣವಾಗಿ ಜಖಂಗೊಂಡಿವೆ. ವಾಹನಗಳಿಗೆ ಭಾರೀ ಪ್ರಮಾಣದ ಹಾನಿಯಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳೀಯರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮರ ತೆರವು ಕಾರ್ಯ ಹಾಗೂ ಹಾನಿಯ ಮೌಲ್ಯಮಾಪನ ಕಾರ್ಯ ಮುಂದುವರಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸದಿದ್ದರೂ ಈ ಘಟನೆ ಸ್ಥಳೀಯರಲ್ಲಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಸಿತು. ಕ್ಯಾಮೆರಾ ಮ್ಯಾನ್ ನಾಗರಾಜ್ ಜೊತೆ. ಇದು ರಾತ್ರಿ ಇಲ್ಲಿ ನಮ್ಮ ಇಬ್ರಾಹಿಂ ರೋಜಾ ರೀ, ನವಿಗಲ್ಲಿ ಅಂತ ಹೇಳಿ ವಾರ್ಡ್ ನಂಬರ್ 34. ಇದು ಇಬ್ರಾಹಿಂ ರೋಜಾ ಕಂಪೌಂಡ್ ಒಳಗೆ ಒಂದು ಗಿಡ ಐತ್ರಿ ದೊಡ್ಡ. ಇದು ನಿಮ್ಗೆ ಕಾಣಿಸ್ಬೋದ್ರಿ. ಇದು ಗಾಳಿಯಿಂದ ರಾತ್ರಿ ಬಿದ್ದದ್ರಿ, ಕಂಪೌಂಡ್ ಇಚ್ಚಿಗೆ ಬಿದ್ದದ. ಬಿದ್ದೋದ್ರಿಂದ ಏನಾಗಿತ್ತಪ್ಪ ಅಂದ್ರ ಅವು ಒಂದು 9 ಕಂಬ ಎಲ್ಲಾ ಕರೆಂಟ್ ಕಂಬ ಬಿದ್ದವ್ರಿ. ಬಿದ್ದು ಇಲ್ಲೊಂದು ಕಾರ್ ಹಾನಿ ಆಗೈತ್ರಿ, ಪೂರಾ ಇದು ಆಗೈತ್ರಿ, ಚಪ್ಟ್ ಆಗಿಬಿಟ್ಟೈತಿ. ಅಲ್ಲೊಂದು ಕಾರ್ ಚಪ್ಟ್ ಆಗೈತಿ. ಅದು ಭಗವಂತನ ಕೃಪೆಯಿಂದ ಏನಾಗೈತಪ್ಪ ಅಂದ್ರ ರಾತ್ರಿ 2:40 2:40 ಒಳಗ ಆಗಿತ್ರಿ. ಇದು ಎಲ್ಲಾರು ಮನ್ಕೊಂಡಿದ್ರು ತಮ್ಮ ಮನ್ಯಾಗ. ಹಗಲತ್ತಾಗಿತ್ತಪ್ಪ ಅಂದ್ರ ಇಲ್ಲಂದ್ರು ಬಹಳ ಲುಸ್ಕಾನ್ ಆಗ್ತಿತ್ತು. ಬಹಳ ಅಂದ್ರೆ ಏನು ಹೇಳೋದು ಇದನ್ನು ಇಲ್ರಿ, ನಮ್ಗೆ ಅಷ್ಟ ಲುಸ್ಕಾನ್ ಆಗ್ತಿತ್ತು. ಈಗ ಬಿದ್ದದ್ರಿ, ಬಂದಾರ KB ಅವರು ಬಂದಾರ್ರಿ, ಹೆಸ್ಕಾಂದವ್ರು ಬಂದಾರ, ಎಲ್ಲಾರು ಬಂದಾರ, ನೋಡತ್ತಾರ, ತೆಗೆದು ಪ್ರಯತ್ನ ಮಾಡತ್ತಾರ್ರಿ. KB ಏನ್ ಬಂದ್ರು, ನೈಟ್ ಬಂದ್ರು ಅಥವಾ ಮುಂಜಾನೆ ಬಂದ್ರ ಸರ್? ಈಗ ನಾವು ಎಲ್ಲಾ ಮನಗಿದ್ದೇವ್ರಿ, ಮುಂಜಾನೆ ಎದ್ದು ನೋಡಿದ್ದೇವ್. ರಾತ್ರಿ ಎಲ್ಲಾರು ಫೋನ್ ಹಚ್ಚಾರತ್ರಿ, ಮೀಡಿಯಾದವ್ರಿಗೂ ಹಚ್ಚಾರ, ಆಮೇಲೆ KB ದವ್ರಿಗೂ ಹಚ್ಚಾರ, ನಮ್ಮ ಓಣ್ಯಾನವ್ರು ಎಲ್ಲಾರು. ಈಗ ಏನೇನಾಗ್ಯದ ಗೊತ್ತಿಲ್ಲ, ನಮಗೂ ಮುಂಜಾನೆ ಹೇಳನ್ ಗೊತ್ತ ಸರ್. ನೋಡಿ ಎಲ್ಲಾ ಗಾಬರಿ ಅದೇವ್ರಿ. ಮಕ್ಳೆಲ್ಲಾ ಸ್ಕೂಲಿಗೆ ಹೋಗ್ಬೇಕಂದೇಳಿ ನಾವು ಎಲ್ಲಾ ಎದ್ದು ಹೊರಗ್ ನೋಡ್ತು, ಎಲ್ಲಾ ಕಂಬ ಬಿದ್ದವ್ರಿ. ಯಾರಿಗೆ ಜೀವ ಅಪಾಯ ಯಾರಿಗಾಗಿಲ್ಲ, ಒಂದು ಪ್ರಾಣಿಗೂ ಆಗಿಲ್ಲ. ಬಟ್ ಒಂದ್ 2-3 ಕಾರ್ ಇಷ್ಟು ಹಾನಿ ಆಗ್ಯಾವ್ರಿ. ಮತ್ತ ಗಿಡ ಬಿದ್ದು ಎಲ್ಲಾ ಗಾಡಿ ಬಿದ್ದದ. ಅದೇ ಒಂದು ದೊಡ್ಡ ಪುಣ್ಯ ರೀ, ಯಾರಿಗೇನು ಆಗಿಲ್ಲ. ಜೀವಕ್ಕೆ ಯಾರಿಗೇನು ಒಂದು ಚೂರ್ನು ತೊಂದರೆ ಆಗಿಲ್ಲ. ಸರಿ ಸುಮಾರು 8ರಿಂದ 9 ಕಂಬಗಳು ಬಿದ್ದವ. ಹಾ ಸರ್. ಎಲ್ಲ ಹೈ ಟೆನ್ಷನ್ ವೈರ್ ಇತ್ತು. ಹಾ ಸರ್. ಜರ್ಕತ ಇದು ಬೆಳಿಗ್ಗೆ ಆಗಿತ್ತಂದ್ರೆ ಯಾವ ರೀತಿ ಘಟನೆ ಅಂತ? ಬೆಳಿಗ್ಗೆ ಆಗಿತ್ತಂದ್ರೆ ಇಲ್ಲಂದ್ರ ಒಂದ್ 20ರಿಂದ 20-30 ಜನರೇ ಇದು ಆಗ್ತಿದ್ರು ಸರ್, ಎಕ್ಸ್ಪೈರ್ ಆಗ್ತಿದ್ರು. ಯಾಕಂದ್ರ ಹೈ ಟೆನ್ಷನ್ ವೈರ್ ಸರ್. ಮುಂಜಾನೆ ಎಲ್ಲಾರು ಹೇಳೋರು, ಮಕ್ಕಳು ಸ್ಕೂಲ್ ಅದು ಇದು ಕೆಲ್ಸಕ್ಕೆ ಹೋಗೋದು, ಇದು ಎಲ್ಲಾ ಇರ್ತಿತ್ತು ಸರ್. ಮತ್ತ ರಾತ್ರಿ 2-3 ಗಂಟೆಗೆ ಆಗ್ಯದ್ರಿ ಸರ್. ನಸೀಬ್ ಸರ್ ನಮ್ಮ, ಇಲ್ಲಾಂದ್ರ ನಮ್ಮ ಓಣಿನೇ ಇದು ಆಗ್ತಿತ್ತು ಸರ್. ಇನ್ನೊಂದೇನಪ್ಪ, ಈ ಕಂಬ ನೋಡ್ಬೇಕು ಬಹಳ ಹಳೇದ ಅನ್ಸ್ತದೆ. ಹಳಿ ಕಂಬ ಸರ್, ಪೂರಾ ಸರ್ ಇವು ಕಂಬಗಳು ಹಾಕಿ. ಇವ್ ಹಳಿ ನಮಗೂ ನೆನಪಿಲ್ಲ ಸರ್, ಯಾವಾಗ ಹಾಕ್ಯಾರೋ ಯಾರಕ್ಕೂ. ನಾವು ನೋಡಕತ್ತು ಇದಕ್ಕೆ ಮೊದಲು ನಮ್ ಗಾಡಿ ಬಿದ್ದಿತ್ರಿ. ಅವಾಗ ಒಂದ್ 2-3 ಕಂಬೇನ್ ಬಿದ್ದಿವ್, ಅವಾಗ ಹಾಕ್ಯಾರ್ರಿ, ಕಂಬ ಹಾಕ್ಯಾರ. ಏನು ಪ್ರಾಬ್ಲಮ್ ಇದ್ದಿತ್ತಿಲ್ಲ. ಲೈಟ್ ಇದ್ದು ವ್ಯವಸ್ಥೆ ಎಲ್ಲಾ ಕರೆಕ್ಟ್ ಐತ್ರಿ. ಇಲ್ಲಿ ಲೈಟ್ ಅದಾವ, ಕತ್ಲಾಗ ಅಡ್ಡಾಡಕ್ ಏನು ಸಮಸ್ಯೆ ಇಲ್ಲ. ಈಗ ಅದು ಲೋಡಿಲ್ ಬಿದ್ದ ಸರ್. ಒಂದ್ ತಾರಿನ ಮೇಲೆ ಈಗ ಬಹಳ ದೊಡ್ಡ ಗಿಡ ಐತಿ ಸರ್, ಹಳಿ ಗಿಡ. ಅದು ಬೆಳನ ಎಲ್ಲಾ ಕಂಬಗಳಿಗೆ ವೈರ್ ಜಕ್ಕೊಂಡು ಎಲ್ಲಾನು ಕೆಳಗ್ ಬಿದ್ದ್ ಬಿಟ್ಟಾವ್ ಸರ್. KB ಅವರು ಹಳೆ ಕಂಬಗಳು ಬದಲಿಸಬಹುದಾಗಿತ್ತಲ್ಲ ಅವರು? ಬದಲಿಸಬಹುದು ಆಗಿತ್ತು ಬಿಡ್ರಿ. ಒಂದ್ 2-3 ಬದಲಾಸಿರಿ ಅವ್ರಿಗೆ ಹೇಳನ್ ಮೊದಲ್ನು ಹಾಕಿರು. ಆಮೇಲೆ ಹೆಚ್ಚೇನ್ ರೆಸ್ಪಾನ್ಸ್ ಮಾಡಲ್ ಸರ್. ಒಮ್ಮೆ ಹೇಳಿದ್ರ ಜಲ್ದಿನೂ ಬರಂಗಿಲ್ಲ. ಮಾಡ್ಬೇಕ್ರಿ ಅವರು, ಯಾರು ನೋಡ್ಕೋಬೇಕು ಅವರು. ತಮ್ಮ ಹೆಸರು? ನಮ್ಮ ಹೆಸರು ವಸೀಂ ಅಕ್ರಮ್ ಅಂತ ಹೇಳಿ, ಕೋಹಿರ್. थैंक यू सर। क्या हुआ ये लाइट खंभा के पास सब पड़े, क्या हुआ, क्या प्रॉब्लम? ये रात में 2:30 बजे एकदम वो इसका जो है हमारे इब्राहिम रोजा के कंपाउंड के अंदर का झाड़ है, बड़ा झाड़ था, वो एकदम लीड के वायरों पे गिरा। उसके बाद में 8 खंबे पड़े एक साथ में, और ये हमारा घर है, मीटर वगैरह ये सब क्या है इधर उड़ के जाके पड़े हैं। और ये जो है वो बड़ा अजब लग रहा है कि इतने कैसे कमजोर ये खंबे रहते हैं। एक झाड़ पड़ने की वजह से 8 खंबे गिर गए। खंबे डाल को कितना बरस हो गया? खंबे डाल को कितना साल हो गया? खंबे जूने हैं, देखो जो ये हालत वैसी है खंभों की, ये जूने हैं। बहरहाल वो उसको क्या पता नहीं चला ऐसा कैसा है, पूरे 8 खंबे गिर गए एक साथ। इसको क्या तो क्या जी? नहीं हुआ, वो रात में वो भी 2:30 बजे हुआ, बोल को अच्छा हो गया। अगर दिन में रहते तो बहुत नुकसान होता था, क्योंकि बच्चे सब फिरते रहते, गली का एरिया है पूरा, सब फिरते करते हैं। वो बहुत अच्छा हो गया कि रात में हो गया। अब वो क्या है, इसे जल्द से जल्द ये जो है
ये खंबे डाल के इसका कनेक्शन वगैरह दे तो बड़ी मेहरबानी होगी। केबल अच्छा वाले करंट गिरंट काटे क्या नहीं थे? हाँ, काड़े बोल को सुने हम, केवी वाले आग और रात में करंट काटे, अच्छा हो गया, नहीं तो बच्चे फिरते करते तो बहुत मुश्किल नुकसान होता था और बहुत नुकसान होता था। तो कौन सा गली सर? ये इब्राहिम नगर बोल के, इब्राहिम रोजा के बाजू है, इब्राहिम नगर गली है, जोरापुर में एरिया है। ನಿಮ್ಮ ನಾಮ? मेरा नाम नूर अहमद मिर्दे। ಯಾಕ್ರಿ ಅಮ್ಮಾರ ಏನಾಗೈತಿ ಲೈಟ್ ಕಂಬೆ ನಿಮ್ಮ ಮನಿ ಮೇಲೆ ಬಿದ್ದದಂತ ಏನಾಗೈತಿ ಅಮ್ಮಾರ? ಗಾಳಿಗೆ ಬಿದ್ದದ್ರಿ ಸರ್. ಮತ್ತ ಹಗಲಾತ್ ಬಿದ್ರ ಬಾಳ ನುಕ್ಸಾನ ಆತಿತ್ರಿ ಮಂದಿಗೆ. ರಾತ್ರಿ ಬಿದ್ದದ ಇದೊಂದು ಇದು ಆಗ್ಯದ್ರಿ. ನಮ್ ಗಾಡಿ ಒಂದ್ ಜರ ಒಡದದ್ರಿ, ಗಾಡಿಗೆ ಬಿದ್ದದ್ರಿ. ಒಟ್ಟ ಗಿಡ ಕಂಬಗಳು ಬಿದ್ದಾವ್ರಿ. ಈ ಲೈಟ್ ಕಂಬ ಹೆಂಗ್ ಬಿದ್ದು ರೀ ಅಮ್ಮಾರ? ಅವು ಲೈಟ್ ಕಂಬ ಜರ 2 ವರ್ಷದ ಹಿಂದೆ ಹಾಕ್ಯಾರ್ರಿ ಅದೆಲ್ಲ. ಅಂದ್ರನು ಏನ್ ಹಳಿವ್ ಹಾಕ್ಯಾರ ಹೊಸ ಹಾಕ್ಯಾರ ಗೊತ್ತಿಲ್ರಿ, ಬಿದ್ದಾವ್ರಿ. ಈ ನಿಮ್ಮ ಮನಿ ಎಲ್ಲಿ ಬರ್ತದ್ರಿ? ನಮ್ಮ ಮನಿ ರೀ ಇಬ್ರಾಹಿಂ ರೋಜಾ ಬಾಜು ರೀ, ನಾವದಗಿ ಪ್ಲಾಟ್ ರೀ. ಈಗ ಇಬ್ರಾಹಿಂ ರೋಜಾ ಒಳಗಡೆ ಇರುವಂತ ಗಿಡ ಬಿದ್ದಿದಿಂದ ಈ ತರ ಆಗಿದೆ ಅಂತ ಹೇಳ್ತಾರೆ, ಮತ್ತೆ ಇದಕ್ಕೆ ಅಂತೀರಿ? ಅಂದು ಹಗಲಾತ್ ಬಿದ್ರ ಬಹಳ ನುಕ್ಸಾನ ಆತಿತ್ರಿ ಮಂದಿಗೆ. ಮತ್ ರಾತ್ರಿ ಬಿದ್ದದ ಅಂತೇಳಿ ಎಲ್ಲಾರು ಸೇಫ್ ಇದ್ದಂಗ್ರಿ. ಮತ್ತೆ ಎಷ್ಟು ಕಂಬಗಳು ಬಿದ್ದಾವ್ರಿ ಲೈಟ್ ಕಂಬಗಳು? 9 ಕಂಬ ಬಿದ್ದಾವ್ರಿ. 9 ಕಂಬ ಹ್ಞೂ ಬಿದ್ದಾವ. ರೀ. ಕೇಬಿದವ್ರು ಬಂದಾರ್ಯಾ? ಹ್ಞೂ, ರಾತ್ರಿ ಬಂದ್ ನೋಡ್ಕೊಂಡ್ ಹೋಗ್ಯಾರ್ರಿ. ಮತ್ತೆ ಇವು ಕಂಬ ಎಲ್ಲ ತೆಗಿಯುವಂತ ಕೆಲಸ ಯಾವಾಗ ಮಾಡ್ತಾ ಇರ್ತೀರಿ? ಈಗ ಮಾಡ್ತಿರ್ಬೇಕ್ರಿ, ಬಂದ್ ನೋಡ್ಕೊಂಡ್ ಹೋಗ್ಯಾರ್ರಿ ಮುಂಜಾನೆನು. ನಿಮ್ಮ ಹೆಸರು ಅಮ್ಮಾರ? ಮಾನಂದ ಅಳಗುಂಡಿಗಿರಿ. ಇದು ಲೈಟ್ ಕಂಬ ಬಿದ್ದಿ ನಿಮ್ ಕಾರ್ ಪೂರಾ ಜಖಮ್ ಆಗಿದೆ ಸರ್. ಯಾವಾಗ ಬಿತ್ತು ಸರ್ ಲೈಟ್ ಕಂಬ? ಹೆಂಗ್ ಬಿತ್ತು ಏನು? ಇದು ಗಾಳಿ ಬಂತು, ಅದರಲ್ಲಿ ಅಲ್ಲಿ ಗಿಡ ಬಿದ್ದ ಕೇಶಿಂದ ಒಂದು ಕಂಬದ್ಲೆ ಅಷ್ಟು 9 ಕಂಬಗಳನ್ನು ಬಿದ್ದು ಅನಾವಶ್ಯಕವಾಗಿ ರಾತ್ರಿ ಆಯ್ತಂತೇಳಿ ಯಾರು ಜನರಿಗೆ ಅಪಘಾತ ಆಗಿಲ್ಲ. ರಾತ್ರಿ ಎಷ್ಟು ಗಂಟೆಗೆ ಆಯ್ತು ಸರ್? ಇದು ರಾತ್ರಿ 3:20 ಗಂಟೆಗೆ ಆಗಿದೆ. 3:20 ಗಂಟೆಗೆ ಆಗಿದೆ. ರಾತ್ರಿ ಆಗಿದೆ ಅಂತೇಳಿ ಯಾರಿಗೆ ಜನರಿಗೆ ತೊಂದರೆ ಆಗಿಲ್ಲ. ಆದ್ರೆ ಇದು KB ಅವರ ಲಾಪರ್ವಾಹಿಲಿಂದ ಆಗಿರುವ ಘಟನೆ ಇದು. ಒಂದು ಕಂಬದಿಂದ 2ನೇ ಕಂಬ ಸಪೋರ್ಟ್ ಇದ್ರೆ 9 ಕಂಬಗಳನ್ನು ಬೀಳ್ತಿದ್ದಿಲ್ಲ. ಅವರು ಲಾಪರ್ವಾಹಿಲಿಂದ 9 ಕಂಬ ಬಿದ್ದು ಜನರಿಗೆ ತೊಂದರೆ ಆಗಿದೆ. ನಮ್ಮ ವೆಹಿಕಲ್ ಡ್ಯಾಮೇಜ್ ಆಗಿದೆ. ಮತ್ತ ಅದರಾಗಿ ನಮ್ಮ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡೋರು? ಇನ್ಶೂರೆನ್ಸ್ ಇತ್ತ ಗಾಡಿಗೆ? ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಇತ್ತು. ಮತ್ತೆ ಇನ್ಶೂರೆನ್ಸ್ ಕ್ಲೇಮ್ ಆಗ್ತದಲ್ಲ ಸರ್? ಮತ್ತೆ ಅದು ಥರ್ಡ್ ಪಾರ್ಟಿ ಇದು ಅಷ್ಟು ಆಗುದಿಲ್ಲ. ನಮ್ಗೆ ಎಷ್ಟು ಬೇಕಾಗಿದೆ ಅಷ್ಟು ಆಗುದಿಲ್ಲ. ಸುಮಾರು ಎಷ್ಟು ಅಂದಾಜು ಹಾಳಾಗಿರ್ಬೋದು ಸರ್ ತಮ್ಮ ಗಾಡಿ? ಅದು ಈಗ ಇಲ್ಲಾಂದ್ರೂ 45-50 ಸಾವಿರ ರೂಪಾಯಿ ಲಾಸ್ ಆಗಿದೆ. ಮತ್ತೆ ಕೇಬಿದವ್ರಿಗೆ ಕೇಳ್ಬಹುದಾಗಿತ್ತಲ್ಲ, ಆಗ್ತದೆ ಈ ತರ ಆಗ್ತದೆ ನಿಮ್ಮ ಇದರಿಂದ? ಅದು KB ಅವರು ಬಂದ್ ಮಾತಾಡಿದ್ರೆ ನಾವು ಅವ್ರಿಗೆ ಕೇಳ್ತೇವೆ. ಅವ್ರು ಬಂದ್ ಕೇಳ್ತಾ ಇಲ್ಲ. ಈಗ ಅದು PC ಮಾಡಿದ ಕಂಬ ಇದೆ, ಅದ್ರಲ್ಲೇ ಸರ್ವಿಸ್ ವೈರ್ ಲೋಡ್ ಹೆಂಗ ಆಗುತ್ತೆ, ವೇಟ್ ಹಿಡಿಯುತ್ತೆ. ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಆ ಕಂಬ ಕೊಂಡ್ರಿ? ಕಂಬ ಕುರ್ಸಿ ವರ್ಷನೂ ಆಗಿಲ್ಲ, ಒಂದ್ 2 ವರ್ಷ ಆಗಿರ್ಬೇಕು. ಹೊಸ ಕಂಬ ಈ ತರ ಬೀಳ್ತಂತ ಹೆಂಗ್ ಸರ್? PC ಕಂಬ ಐತಿ, ಅದು ಕಾಂಕ್ರೀಟ್ ಕಂಬ ಇಲ್ಲ. ಕಾಂಕ್ರೀಟ್ ಕಂಬ ಇದ್ರೆ ಬಾರ ದಿಪ್ ಇರುತ್ತೆ. ಇದು PC ಕಂಬ ಇದೆ. ಅಂದ್ರೆ ಕೇಬಿದವ್ರು ಕಂಬ ಕೊಂಡಿಸೋಕೆ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಸಾದಾ ಕಂಬ ತಂದು ಕುಂದ್ರಿಸಿ ಜೀವನದಿತ್ತು ಆಟ ಆಡ್ತಾ ಇದ್ದಾರೆ. ಅದಕ್ಕಾಗಿ ಇದು ಆಗಿದ್ದ ಅಪಘಾತ ಇದು. ತಮ್ಮ ಹೆಸರು? ನನ್ನ ಹೆಸರು ಇಸ್ಮಾಯಿಲ್ ಅಂತ ಹೇಳಿ. ಥ್ಯಾಂಕ್ ಯು ಸರ್.